ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೊಕೊನಟ್ ರೈಸ್ ಮಾಡ್ತಾ ಇದ್ದೀನಿ. ಒಂದು ಎಳ್ನೀರು ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟು 8ರಿಂದ 10 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, 2 ನೀರುಳ್ಳಿ ತೊಗೊಂಡಿದ್ದೀನಿ, 1 ಕಪ್ ರೈಸ್ ತೊಗೊಂಡಿದ್ದೀನಿ. ಇದು ಸೋನಾ ಮಸೂರಿ ಅಕ್ಕಿ, ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಬಾಸುಮತಿ ರೈಸ್ ಆದರೂ ತೊಗೋಬೋದು ಅಥವಾ ಯಾವುದಾದ್ರೂ ತೊಗೋಬೋದು. ಇಲ್ಲಿ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 2 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು, 1 ಚಮಚ ಸಕ್ಕರೆ ತೊಗೊಂಡಿದ್ದೀನಿ, ಸಾಸಿವೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಉದ್ದಿನಬೇಳೆ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ, ಮೆಣಸು 8ರಿಂದ 10, ಚಕ್ಕೆ 2 ತುಂಡು, ಲವಂಗ ಒಂದು 5ರಿಂದ 6, 2 ಏಲಕ್ಕಿ, ಸ್ವಲ್ಪ ಕೊತ್ತಂಬರಿ ಕಾಳು 1 ಸ್ಪೂನಷ್ಟು, ಇಲ್ಲಿ 8ರಿಂದ 10 ಗೋಡಂಬಿ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನೀರುಳ್ಳಿನ ಉದ್ದಕ್ಕೆ ಹೆಚ್ಕೋಬೇಕು, ಹಸಿಮೆಣ್ಸಿಕಾಯಿನ ಮತ್ತು ಮಸಾಲೆನ ಹುರ್ಕೋಬೇಕು. ಇದು ಯಾವ ರೀತಿ ಅಂತ ಹೇಳ್ತೀನಿ. ಹಸಿ ಕೊಬ್ಬರಿ ಕೂಡ ಚೆನ್ನಾಗಿ ಹೆಚ್ಕೋಬೇಕು. ಇದು ಎಳ್ನೀರನ್ನ ಹೊಡ್ಕೊಂಡು, ಇದು ಅಕ್ಕಿ ನಾವು ಬೇಯಿಸ್ತೀವಲ್ಲ ಆ ನೀರು ಬದಲಿ ಎಳ್ನೀರು ಹಾಕಿ ನಾನು ಅನ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಒಂದು ಸಣ್ಣ ಕುಕ್ಕರ್ಗೆ ಅಕ್ಕಿ ತೊಳ್ಕೊಂಡಿದ್ದೀನಿ 3 ಸಾರಿ. ಈಗ ನನಗೆ ಒಂದು ಚರಿಗೆಯಷ್ಟು ಹಾಲು ಸಿಕ್ಕಿದೆ, ಎಳ್ನೀರು. ಇದು ನಾನು ಮುಕ್ಕಾಲು ಆಗೋವಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಳ್ನೀರು ಕಡಿಮೆನೇ ಹಾಕ್ತಾಯಿದ್ದೀನಿ. ಅನ್ನ ಉದುರಾಗಿ ಬರುತ್ತೆ ಮತ್ತು ಶೈನಿಂಗ್ ಆಗಿ ಬರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಬೇಸಿಗೆ ಕಾಲಕ್ಕೆ ತುಂಬ ತಂಪಾಗಿರುತ್ತೆ ರೈಸ್ ಇದು, ಮತ್ತು ಹೊರಗಡೆ ಟ್ರಿಪ್ ಹೋಗ್ಲಿಕ್ಕೂ ಚೆನ್ನಾಗಿರುತ್ತೆ. ನಾನು 1 ಕಪ್ ರೈಸ್ಗೆ 3/4 ಕಪ್ಪು ಚರಿಗೆ ಹಾಲು ಹಾಕಿದ್ದೀನಿ, ಎಳ್ನೀರು ಹಾಕಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ತಾ ಇದ್ದೀನಿ. 2 ಸ್ಪೂನ್ 2 ಹನಿಯಷ್ಟು ಎಣ್ಣೆ ಹಾಕಿದರೆ ಅನ್ನ ಉದುರಾಗಿ ಬರುತ್ತೆ ಮತ್ತು ಶೈನಿಂಗ್ ಇರುತ್ತೆ. ಈಗ 2 ವಿಸಿಲ್ ಇದು ಕೂಗಿಸ್ಕೊಳ್ಳೋಣ. ಈಗ ನಾನು ಈರುಳ್ಳಿ 2 ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಹಸಿಮೆಣ್ಸಿಕಾಯಿನ ತೊಳೆದು ವಾಶ್ ಮಾಡಿಟ್ಟಿದ್ದೀನಿ. ಈ ಕೊಬ್ಬರಿ ಹೆಚ್ಕೋಬೇಕು. ಈಗ ಅನ್ನಕ್ಕೆ ಇಡೋಣ. ಅನ್ನಕ್ಕೆ ಇಟ್ಕೊಂಡು ಕೊಬ್ಬರಿ ಹೆಚ್ಚೋಣ. ಈಗ ಕುಕ್ಕರ್ ಇಟ್ಟಿದ್ದೀನಿ, 2 ವಿಸಿಲ್ ಕೂಗಬೇಕಿದು. 2 ವಿಸಿಲ್ ಕೂಗೋದ್ರೊಳಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನೊಂದು ಹಂಚಿಟ್ಟಿದ್ದೀನಿ. ಈಗ ಮಸಾಲೆನ ಹುರ್ಕೊತಾ ಇದ್ದೀನಿ. ಏಲಕ್ಕಿ ಮತ್ತು ಚಕ್ಕಿ, ಲವಂಗ ಮತ್ತು ಮೆಣಸು, ಇವು 3 ನಾನು ಆಯಿಲ್ ಹಾಕ್ದೇನೆ ಸ್ವಲ್ಪ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಕಾಳು 1 ಸ್ಪೂನಷ್ಟು. ಇದನ್ನ ಹಾಗೆ ಡ್ರೈ ಆಗಿ ಹುರಿಬೇಕು. ಸ್ವಲ್ಪ ಕೆಂಪಗಾದರೆ ಸಾಕು. ಇಷ್ಟು ಕೆಂಪಗಾದರೆ ಸಾಕು. ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಮಸಾಲ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ಈಗ ಹಸಿಮೆಣ್ಸಿಕಾಯಿನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ಎರಡು ಹನಿ ಅಷ್ಟೇ ಡ್ರಾಪ್ಸ್ ಆಯಿಲ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ಹಸಿಮೆಣ್ಸಿಕಾಯಿ ಇಷ್ಟು ಬಾಯ್ಲ್ ಆದರೆ ಸಾಕು. ತುಂಬ ಹುರ್ಕೊಂಡ್ರೆ ಖಾರ ಕಡಿಮೆ ಆಗುತ್ತೆ. ಸ್ವಲ್ಪ ಖಾರ ಇರಬೇಕು ಅಂದರೆ ಈ ರೀತಿ 3/4 ಭಾಗದಷ್ಟು ಹುರಿಬೇಕು. ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕೋಣ. ಹಸಿಮೆಣ್ಸಿಕಾಯಿ ಕೂಡ ಜಾರಿಗೆ ಹಾಕಿದ್ದೀನಿ. ಇದು 1 ನಿಮಿಷ ಆರಬೇಕು, ಬಿಸಿ ಆರಬೇಕು. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ರುಬ್ತಾ ಇದ್ದೀನಲ್ಲ ಇದರಲ್ಲೇ ಹಾಕ್ತಾಯಿದ್ದೀನಿ. ಮತ್ತು ಹಸಿ ಕೊಬ್ಬರಿ 1 ಬಟ್ಲದಷ್ಟಿದೆ, ಇದ್ರ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿನ ಸ್ವಲ್ಪ ರುಬ್ಲಿಕ್ಕೆ ಮಸಾಲೆ ಒಳಗೆ ಹಾಕ್ತಾಯಿದ್ದೀನಿ. ಇನ್ನರ್ಧ ಗಾರ್ನಿಷಿಗೆ ಬೇಕು. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು, ಒಂದು ಅರ್ಧ ಲೋಟ ನೀರು ಕುಡಿತೀವಲ್ಲ ಆ ಕಪ್ಪಲ್ಲಿ ಅರ್ಧ ಲೋಟ ನೀರು ಹಾಕ್ಬಿಟ್ಟು ಸ್ವಲ್ಪ ಚಟ್ನಿ ಥರ ರುಬ್ಕೊಂಬರೋಣ. ಸ್ವಲ್ಪ ಪೇಸ್ಟ್ ಆಗಬೇಕು. ನೀರು ಹಾಕ್ದೇ ಫಸ್ಟ್ ಈ ರೀತಿ ರುಬ್ಕೊಳ್ಳಿ, ಯಾಕಂದರೆ ಕೊಬ್ಬರಿ ಎಲ್ಲ ಸಣ್ಣಾಗಿ ನುಣುಪಾಗುತ್ತೆ. ಈಗ ನಾನು ನೀರು ಕುಡಿತೀವಲ್ಲ ಅದು ಅರ್ಧ ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು ಮತ್ತೆ ಒಗ್ಗರಣೆಗೆ ಎಲ್ಲೂ ನೀರು ಹಾಕ್ತಾಯಿಲ್ಲ. ಇದೇ ಮಸಾಲೆನೇ ನೀರು ಹಾಕಿರ್ತೀವಲ್ಲ ಅಷ್ಟೇ ಹಾಕ್ತಾ ಇರೋದು. ಇದು ಗಟ್ಟಿಯಾಗೇ ಇರುತ್ತೆ ಗ್ರೇವಿ. ನೋಡಿ ಇಷ್ಟು ಈ ರೀತಿ ರುಬ್ಕೋಬೇಕು. ಇಷ್ಟು ಚಟ್ನಿ ಥರ ಇರಬೇಕು. ಈ ರೀತಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ಒಂದು ಬಾಣಲೆ ಇಡೋಣ, ಒಗ್ಗರಣೆ ಹಾಕೋಣ. ಈಗ ಈ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಹೊರಗಡೆ ಟ್ರಿಪ್ ಹೋಗ್ಲಿಕ್ಕೂ ಕೂಡ ಈ ರೈಸ್ ತಗೊಂಡು ಹೋಗ್ಬೋದು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ನಿಮಗೆ ತಿಳಿಯುತ್ತೆ. ಎಣ್ಣೆ ಕಾಯಿಲಿ. ಮೊದಲಿಗೆ ನಾನು ಗೋಡಂಬಿ ಹಾಕ್ಬಿಟ್ಟು ಇದು ಎಣ್ಣೆಗೆ ಫ್ರೈ ಮಾಡಿಬಿಟ್ಟು ತಗೊತಾ ಇದ್ದೀನಿ. ಇದು ಲಾಸ್ಟಿಗೆ ಬೇಕು ನನಗೆ. ಇದು ಕ್ರಿಸ್ಪಿ ಆಗೇ ಇರಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಗೋಡಂಬಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕೆಂಪಗೆ. ಇದನ್ನು ನಾನು ಒಂದು ಬಟ್ಲದಲ್ಲಿ ತೆಗಿತಾ ಇದ್ದೀನಿ. ಇದು ಸಖತ್ ಟೇಸ್ಟ್ ಕೊಡುತ್ತೆ ಗೋಡಂಬಿ.
ಈ ರೈಸ್ಗೆ ಇದನ್ನು ನಾನು ಒಂದು ಬಟ್ಟದಲ್ಲಿ ತೆಗಿತಾ ಇದ್ದೀನಿ. ಈಗ ನಾನು ಎಣ್ಣೆಗೆ ಇನ್ನು ಉಳಿದಿರ್ತಕ್ಕಂಥ ಎಣ್ಣೆಗೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದು ಕೂಡ ಕೆಂಪಗೆ ಚಟಪಟ ಅಂತ ಸಿಡಿಬೇಕು. ಇದು ಸ್ವಲ್ಪ ಕೆಂಪು ಹಾಕ್ತಿದ್ದಾಗೆ ಸಾಸಿವೆ ಮತ್ತು ಜೀರಿಗೆ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಮತ್ತು ಹೆಚ್ಚಿಟ್ಟಿರ್ತಕ್ಕಂಥ ನೀರನ್ನು ಉದ್ದಕ್ಕೆ ಹೆಚ್ಚಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಫ್ರೈ ಮಾಡಬೇಕು. ಸ್ವಲ್ಪ ನೀರುಳ್ಳಿ ಕೆಂಪಾಗಬೇಕು, ಅದಕ್ಕೆ ನಾನು ಉಪ್ಪು ಈಗಲೇ ಬೆರೆಸ್ತಾ ಇದ್ದೀನಿ ನೀರುಳ್ಳಿ ಜೊತೆ, ಚೆನ್ನಾಗಿ ನೆಂಟಾಗುತ್ತೆ ಅಂತ. ನಾನು ಮಸಾಲೆಗೆ ಉಪ್ಪು ಹಾಕಿಲ್ಲ, ರೈಸಿಗೆ ಮಾತ್ರ ಹಾಕಿದ್ದೀನಿ. ಈಗ ನಾವು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕೆಂಪು ಆಗ್ತಿದ್ದಾಗೆ ನಾವು ಮಸಾಲೆ ಏನು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಈ ನೀರುಳ್ಳಿ ಮುಕ್ಕಾಲು ಭಾಗ ಬೆಂದಿದೆ. ಈಗ ನಾನು ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದೇ ಮಸಾಲೆ ನೀರಿನಲ್ಲೇ ಇದು ಚೆನ್ನಾಗಿ ಬೇಯಬೇಕು. ಇದಕ್ಕೆ ನಾನು ಮತ್ತೆ ನೀರು ಹಾಕ್ತಾಯಿಲ್ಲ. ಇದು ಡ್ರೈ ಆಗೇ ಇರುತ್ತೆ. ಅನ್ನಕ್ಕೆ ಮಾತ್ರ ಸಖತ್ತು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ ಒಂದು ಸಾರಿ, ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಇದರಲ್ಲಿ ಗೋಡಂಬಿ ಇರೋದ್ರಿಂದ ಮತ್ತು ಇದು ರೈಸು ಸ್ವೀಟಾಗೇ ಇರುತ್ತೆ, ಅಷ್ಟೇ ಮಸಾಲೆಯುಕ್ತವಾಗಿರುತ್ತೆ, ಅಂದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ನೀರಿನ ಅಂಶ ಹೋಗೋವರೆಗೂ ಬಾಯ್ಲ್ ಮಾಡ್ಕೋಬೇಕು. ಈ ರೀತಿ ಗಟ್ಟಿ ಆಗಬೇಕಿದು, ಗ್ರೇವಿ ಗಟ್ಟಿ ಆಗಬೇಕು. ಆಮೇಲೆ ಅನ್ನ ಕಲಸೋಣ. ಅನ್ನ ಆಗಿದೆ, ಈಗ 2 ವಿಸಲ್ಗೆ ಹೋಗಿದೆ. ಕುಕ್ಕರ್ ಕೂಡ ಆರಿದೆ. ತುಂಬ ಚೆನ್ನಾಗಿ ಬಂದಿದೆ ರೈಸು. ನಾವು ಇದನ್ನು ಎಳ್ನೀರು ಮತ್ತು ಸ್ವಲ್ಪ 2 ಚಮಚ ಆಯಿಲ್ ಹಾಕ್ಬಿಟ್ಟು ಮಾಡಿರ್ತಕ್ಕಂಥದ್ದು. ರೈಸು ನಮಗೆ ಉದುರುದ್ರಾಗಿ ಬರಬೇಕಂದ್ರೆ ಈ ರೀತಿ ಎಣ್ಣೆ ಹಾಕೋದ್ರಿಂದ ಅನ್ನ ಉದುರುದ್ರಾಗಿ ಬರುತ್ತೆ. ಸಖತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಶೈನಿಂಗ್ ಕೂಡ ಇದೆ. ಈಗ ನಾವು ಯಾವುದೇ ರೀತಿ ಅರಿಶಿನ ಆಗಲಿ ಗರಂ ಮಸಾಲ ಆಗಲಿ ಏನು ಬೆರೆಸ್ತಾ ಇಲ್ಲ, ನ್ಯಾಚುರಲ್ ಆಗಿರುತ್ತೆ. ವೈಟ್ ರೈಸ್ ಥರನೇ ಇರುತ್ತೆ. ಇದು ಗ್ರೇವಿ ಕುದೀತಾ ಇದೆ, ಈಗ ಗಟ್ಟಿ ಆಗ್ತಾ ಇದೆ. ಇದು ಕೂಡ ಗ್ರೇವಿ ರೆಡಿ ಆದ ತಕ್ಷಣ ಸ್ವಲ್ಪ ಆರಬೇಕು. 5 ನಿಮಿಷ ಆರಿದ ತಕ್ಷಣ ನಾವು ರೈಸ್ ಹಾಕಿ ಕೊತ್ತಂಬರಿ ಹಾಕಿ ಕಲಿಸ್ಬಿಟ್ರೆ ಕೊಕೊನೆಟ್ ರೈಸ್ ರೆಡಿ. ನಾವು ಇಷ್ಟೇ ಮಸಾಲೆಗೆ, ಇದು ರೆಡಿಯಾಗಿರ್ತಕ್ಕಂಥ ಈ ಮಸಾಲೆಗೆ ಹೆಸರು ಕಾಳನ್ನು ಬೇಯಿಸ್ಬಿಟ್ಟು ಹಾಕಿದರೆ ಹೆಸರು ಕಾಳು ಪಲ್ಯ ಸಖತ್ತು ಅದ್ಭುತವಾಗಿರುತ್ತೆ ಟೇಸ್ಟು. ಮತ್ತು ಬಟಾಣಿ ಕಾಳು ಕೂಡ ಸಪ್ರೇಟಾಗಿ ಬೇಯಿಸ್ಕೊಂಡು ಇದರಲ್ಲಿ ಹಾಕೋದ್ರಿಂದ ಅದು ಕೂಡ ಟೇಸ್ಟಿಯಾಗಿರುತ್ತೆ. ಬಟಾಣಿ ಕಾಳು ಪಲ್ಯ ಅಂತಲೂ ಮಾಡ್ಕೋಬೋದು. ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ನಾವು ರೈಸಿಗೆ ಮಾಡಿಬಿಟ್ಟು ಎಷ್ಟು ಬೇಕಷ್ಟು ಕಲಿಸ್ಕೊಂಡು ಉಳಿದ್ರೂ ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ, ಪಲ್ಯ ಕೂಡ ಮಾಡ್ಕೋಬೋದು. ಈಗ ನೀರಿನ ಅಂಶ ಎಲ್ಲ ಹೋಗಿದೆ, ಚೆನ್ನಾಗಿ ಗಟ್ಟಿಯಾಗಿದೆ ಗ್ರೇವಿ. ಇದೇನು ತಳ ಸಿಯೋದಿಲ್ಲ, ಯಾಕಂದರೆ ನಾವು ಆಯಿಲ್ ಹಾಕಿ ಈ ನೀರುಳ್ಳಿ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಆರಿದೆ, ರೈಸ್ ಹಾಕ್ಬಿಟ್ಟು ಕಲಿಸೋಣ. ನಾನಿದು ಒಗ್ಗರಣೆಗೆ ರೈಸ್ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ರೈಸು. ಬಾಕ್ಸಿಗೆ ಕೂಡ ಕಟ್ಟಲಿಕ್ಕೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಇಷ್ಟು ಒಂದು ಲೋಟ ಅಕ್ಕಿಯಲ್ಲಿ ಒಂದು 3ರಿಂದ 4 ಜನ ಆರಾಮ್ ಊಟ ಮಾಡ್ಬೋದು. ಕೊಕೊನೆಟ್ ರೈಸ್ ರೆಡಿ ಆಯಿತು. ಈಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ, ಮತ್ತು ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕೈ ಆಡಿಬಿಟ್ಟು ಸರ್ವ್ ಮಾಡೋಣ. ಸಖತ್ ಟೇಸ್ಟಿಯಾಗಿರುತ್ತೆ. ಪ್ರವಾಸ ಒಯ್ಯಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಬೆಳಗ್ಗೆ ಮಾಡಿದರೆ ರಾತ್ರಿ ತಿಂದ್ರೂ ಅದೇ ಟೇಸ್ಟಿಯಾಗಿರುತ್ತೆ, ಏನು ಬದಲಾವಣೆ ಆಗೋಲ್ಲ. ನೀವು ಕೂಡ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಈ ಟೇಸ್ಟ್ ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಲೇಬೇಕು ಖಂಡಿತ. ನಾನು ಸರ್ವ್ ಮಾಡಲಿಕ್ಕೆ ಒಂದು ಬಟ್ಲದಲ್ಲಿ ಗೋಡಂಬಿ ಈ ರೀತಿ ಅಲಂಕಾರ ಮಾಡ್ಕೊತಾ ಇದ್ದೀನಿ. ನೀಡಲಿಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದ್ರ ಮೇಲೆ. ಈಗ ನಾನು ಇದ್ರ ತುಂಬ ರೈಸ್ ಹಾಕ್ತಾಯಿದ್ದೀನಿ. ಇದನ್ನು ನಾವು ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸರ್ವಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಯಾವ ರೀತಿ ನಾವು ಸರ್ವ್ ಮಾಡಿ ಕೊಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಈ ರೀತಿ ಬಟ್ಟದಲ್ಲಿ ಚೆನ್ನಾಗಿ ಒತ್ತಬೇಕು, ಅದು ರವಂಡಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಒಂದು ಬಟ್ಲೆ ತುಂಬ ಅಷ್ಟು
ಹಾಕಿದ್ದೀನಿ. ಈಗ ಇದನ್ನು ಕೈಯಿಂದ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ, ಇದು ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಉದುರುದ್ರಾಗಿ ಇರುತ್ತೆ. ಈಗ ಯಾವ ರೀತಿ ಹಾಕೋದಂತ ಹೇಳ್ತೀನಿ ನೋಡಿ. ನಾವು ಪ್ಲೇಟಿಗೆ ಇದು ಬಟ್ಲ ಏನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನಾನು ಉಲ್ಟಾ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಈ ರೀತಿ ಹಿಂಗೆ ಹಿಡ್ಕೊಂಬಿಟ್ಟು ಈ ರೀತಿ ಹಿಡ್ಕೋಬೇಕು, ಹಿಡ್ಕೊಂಡು ಹಿಂಗೆ ಹಾಕೋದು ಅಷ್ಟೇ. ಸಖತ್ ಟೇಸ್ಟಿಯಾಗಿರ್ತಕ್ಕಂಥ ಕೊಕೊನಟ್ ರೈಸ್ ರೆಡಿ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಈ ರೈಸ್ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಖಂಡಿತ ತಿಳಿಸಿ, ಕಾಯ್ತಾ ಇರ್ತೀನಿ. ಎಲ್ಲರೂ ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ನೋಡಿ ರೈಸ್ ಹೇಗಿದೆ ಅಂತ. ಈ ರೀತಿ ಗಾರ್ನಿಷ್ ಮಾಡೋದ್ರಿಂದ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಬಾಕ್ಸ್ ಕಟ್ಟಲಿಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ತಂಪಾಗಿರುತ್ತೆ ಆಹಾರ, ಯಾಕಂದರೆ ನಾವು ಕೊಕೊನಟ್ಟಿಂದ ಮಾಡ್ತಾ ಇರೋದು. ಇದು ಕೊಕೊನಟ್ ರೈಸ್ ರೆಡಿ. ನಿಮ್ಗೆ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ ಪ್ರತಿಯೊಬ್ಬರಿಗೂ, ನಿಮ್ಮ ಫ್ರೆಂಡ್ಸಿಗೆಲ್ಲ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಬಾಯ್ ಎಲ್ರಿಗೂ.